ನೀವೇನಾದ್ರೂ ಸ್ವಲ್ಪ ಹೊತ್ತು ಮೊಬೈಲ್ ಯೂಸ್ ಮಾಡ್ಬಿಟ್ಟು ಅಮೌಂಟ್ ನ ಜಾಸ್ತಿ ದುಡಿಬೇಕು ಅನ್ಕೊಂಡ್ರೆ ಈ ವಿಡಿಯೋ ನೋಡಿ. ನೀವೇನಾದ್ರೂ ಈ ವಿಡಿಯೋ ನೋಡೋದು ಮಿಸ್ ಮಾಡ್ಕೊಂಡ್ರೆ ಯಾವುದೇ ಕೆಲಸ ಮಾಡ್ತೇನೆ ಸಿಂಪಲ್ ಆಗಿ ಅಮೌಂಟ್ ನ ಯಾವ ರೀತಿ ಗಳಿಸೋದು ಅನ್ನೋದು ಮಿಸ್ ಮಾಡ್ಕೊಂತೀರಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವೀನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಕಷ್ಟ ಬೀಳದೆ ನೀವು ಸಿಂಪಲ್ ಆಗಿ ದುಡ್ಡನ್ನ ಅರ್ನ್ ಮಾಡಬಹುದು. ಅದ್ ಹೆಂಗಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋಗಾದ್ರೆ ಲೈಕ್ ಮಾಡ್ಕೊಳ್ರಿ. ಇನ್ನು ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ. ಆಗಿದ್ರೆ ಬನ್ನಿ ಅಮೌಂಟ್ ಅನ್ನ ಶುರು ಮಾಡಿ. ಬನ್ನಿ, ಏನಪ್ಪಾ ಅಂದ್ರೆ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲಪ್ಪ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ ಆಗಿ. ಏನಪ್ಪಾ ಅಂದ್ರೆ ಈ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ರೀತಿ ಪ್ಲಾಟ್ಫಾರ್ಮ್ ಗಳಲ್ಲಿ ನೀವು ನಿಮ್ಮ ಗ್ರಾಹಕರಿಗೆ ಅಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ನಿಮ್ಮ ಕಡೆಯಿಂದ ಹೋಗ್ಬಿಟ್ಟು ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅವರು ಅಂದ್ರೆ ಆ ಪ್ರಾಡಕ್ಟ್ ಸೆಲ್ಲರ್ ನಿಮ್ಗೆ ಇಷ್ಟು ಕಮಿಷನ್ ಅಂತ ಕೊಡ್ತಾರೆ. ಇದಕ್ಕೆ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಗೆ ಆ ಅಮೌಂಟ್ ಯಾವ ರೀತಿ ಪಡ್ಕೊಳ್ಳೋದು ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಏನಪ್ಪಾ ಅಂದ್ರೆ ನಿಮ್ಗೆ ಇದಕ್ಕೋಸ್ಕರ ನಿಮ್ಗೆ ಒಂದು 2 ಐಡಿ ಬೇಕಾಗುತ್ತೆ. ನಿಮ್ಮ ಹತ್ರ ಏನಾದ್ರು ಟೆಲಿಗ್ರಾಮ್ ಐಡಿ ಇದ್ರೆ ಓಕೆ, ಇಲ್ಲಾಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡ್ತೀನಿ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ನಿಮ್ಗೆ ಆರಾಮಾಗಿ ಜಾಸ್ತಿ ಮನಿನ ಅರ್ನ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಬೇಕಾಗುತ್ತೆ. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಪೇ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಒಂದು ಅಪ್ಲಿಕೇಶನ್. ಅದನ್ನ ನೀವು ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರ್ಬೋದು ಸೈಡ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಸೈನ್ ಅಪ್ ಆಗ್ಬೇಕಾಗುತ್ತೆ. ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಪೇಜ್ ಬರುತ್ತೆ. ಪೇಜ್ ಮಾಡಿದ್ರೆ ಕೆಳಗಡೆ ಲಾಗಿನ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಬರುತ್ತೆ. ನೀವು ಜಸ್ಟ್ ಸಿಂಪಲ್ ಆಗಿ ಲಾಗಿನ್ ಸೈನ್ ಅಪ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಈಸಿಯಾಗಿ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಒಂದು ಪೇಜ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ಜಿಮೇಲ್ ಇಂದ ಲಾಗಿನ್ ಆಗಬೇಕಾಗುತ್ತೆ. ಜಿಮೇಲ್ ಇಂದ ಲಾಗಿನ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲ್ ಐಡಿ ಕೇಳುತ್ತೆ. ಮೇಲ್ ಐಡಿ ಸೆಲೆಕ್ಟ್ ಮಾಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮಗೆ ಇಲ್ಲಿ ನಂಬರ್ ಕೇಳುತ್ತೆ. ನಂಬರ್ ಆಗ್ಬಿಟ್ಟು ಜಸ್ಟ್ OTP ಕೇಳುತ್ತೆ. OTP ಸಬ್ಮಿಟ್ ಮಾಡಿದ್ರೆ ಸಾಕು. ಅಷ್ಟೇನೆ ನಿಮಗೆ ಅಕೌಂಟ್ ಬಂದ್ಬಿಟ್ಟು ಕ್ರಿಯೇಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಈ ರೀತಿ ನಿಮ್ಗೆ ಓಪನ್ ಆಗುತ್ತೆ ಪೇಜ್. ಓಪನ್ ಆಗಿದ ತಕ್ಷಣ ನೀವ್ ಏನ್ ಮಾಡ್ತೀರಪ್ಪ ಅಂದ್ರೆ ಜಸ್ಟ್ ನೀವೇನ್ ಮಾಡಕ್ ಹೋಗ್ಬಿಡಿ, ಇಲ್ಲಿ ಹಿಂಗೆ ಬಿಟ್ಬಿಡಿ. ನೆಕ್ಸ್ಟ್ ಏನ್ ಮಾಡ್ತೀರಪ್ಪ ಅಂದ್ರೆ ನೀವು ನಿಮ್ಮ ಫ್ಲಿಪ್ಕಾರ್ಟ್ ಆಗಿರ್ಬೋದು ಇಲ್ಲ ಅಮೆಝಾನ್ ಆಗಿರ್ಬೋದು, ಈ ರೀತಿ ಒಂದು ಅಪ್ಲಿಕೇಶನ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ನಾನೀಗ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿದೀನಿ, ಹೆಡ್ಫೋನ್ಸ್. ಇದನ್ನ ನೆಕ್ಸ್ಟ್ ಅಲ್ಲಿ ಶೇರ್ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ಕಾಪಿ ಆಗ್ಬಿಡುತ್ತೆ. ನೆಕ್ಸ್ಟ್ ನೀವು ಎಕ್ಸ್ಟ್ರಾ ಪೇ ಆಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡ್ಕೊಂಡ್ರೆ ಕೆಳಗಡೆ ಇಲ್ಲಿ ಮೋರ್ ಲಿಂಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೇಕ್ ಎ ಲಿಂಕ್ಸ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೀವು ಕಾಪಿ ಮಾಡಿರುವಂತ ಲಿಂಕ್ ನ ಇಲ್ಲಿ ಪೇಸ್ಟ್ ಮಾಡಿ ಜನರೇಟ್ ಕೊಟ್ರೆ ಸಾಕು. ನಿಮ್ಗೆ ಶಾರ್ಟ್ ಆಗಿ ಒಂದು ಲಿಂಕ್ ಬರುತ್ತೆ. ಈ ಲಿಂಕ್ ನ ತಗೊಂಡ್ ಹೋಗ್ಬಿಟ್ಟು ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇಲ್ಲ ಟೆಲಿಗ್ರಾಮ್ ಆಗಿರ್ಬೋದು, ಈ ರೀತಿ ಹಲವಾರು ಪ್ಲಾಟ್ಫಾರ್ಮ್ ಇರ್ತಾವಲ್ಲ, ನೀವು ನಿಮ್ಮ ಐಡಿ ನಲ್ಲಿ ಪೋಸ್ಟ್ ಮಾಡಿದ್ರೆ ನಿಮ್ಮ ವ್ಯೂವರ್ ಬಂದ್ಬಿಟ್ಟು ಆ ಲಿಂಕ್ ನ ಕ್ಲಿಕ್ ಮಾಡಿ ಅದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಕೊಂಡ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಕಮಿಷನ್ ಅಂತ ಇಷ್ಟ ಅಂತ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದೊಂದ್ಸರಿ ಆಪ್ಷನ್ ತೋರಿಸುತ್ತೆ, ಇಲ್ಲಾಂದ್ರೆ ತೋರಿಸಲ್ಲ. ಬಟ್ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಕೌಂಟ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ. ನೋಡಿಲ್ಲ ಅಂದ್ರೆ ನೀವು ಮೇಲೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡ್ಬಿಟ್ಟು ನೋಡಬಹುದು. ಇನ್ನು ಕೆಲವೊಬ್ರು ನಾನು ಇನ್ಸ್ಟಾಗ್ರಾಮ್ ಐಡಿನೇ ಯೂಸ್ ಮಾಡಲ್ಲ, ವಿಡಿಯೋಸ್ ಮಾಡಲ್ಲ, ಪ್ಲಸ್ ನನಗೆ ಟೆಲಿಗ್ರಾಮ್ ಐಡಿ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಅಂತ ಅಂದ್ರೆಗಿನ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಬೇರೆ ವಿಡಿಯೋ ನಿಮ್ಗೆ ಯಾವ ರೀತಿ ಅರ್ನ್ ಮಾಡ್ಕೊಳ್ಳೋದು ಅಂತ ಸಹ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ವೇ ಅಲ್ಲಿ ನಾವು ಅರ್ನ್ ಮಾಡ್ಕೋಬಹುದು ಮನಿನ. ಈ ವಿಡಿಯೋ ಬಂದ್ಬಿಟ್ಟು ಇಷ್ಟೇ. ವಿಡಿಯೋಲಿ ಏನಾದ್ರು ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗಾದ್ರೆ ಲೈಕ್ ಮಾಡ್ಕೊಡ್ರಿ. ಇದೇ ರೀತಿ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ರಿಗೂ.